ಹಾಯ್ ಎಲ್ರಿಗೂ ನಮಸ್ಕಾರ. ಧರ್ಮಸ್ಥಳ ಜರ್ನಿಯ ಪಾರ್ಟ್ 2 ವಿಡಿಯೋಕ್ಕೆ ಈಗ ನಾನಿದ್ದೀನಿ ಸಕಲೇಶಪುರದಲ್ಲಿ. ಹೋದ್ ವಿಡಿಯೋದಲ್ಲಿ ಎಲ್ಲರೂ ನೋಡಿರ್ತೀರ ಸಕಲೇಶಪುರ ತನಕ ಹೆಂಗ್ ಬಂದೆ, ಏನೇನಾಯ್ತು ಅಂತ. ಈಗ ಸಕಲೇಶಪುರದಿಂದ ಧರ್ಮಸ್ಥಳ ಹೋಗ್ಬೇಕು. ಧರ್ಮಸ್ಥಳಕ್ಕೆ ಹೋಗೋ ಜರ್ನಿ ವಿಡಿಯೋ, ಧರ್ಮಸ್ಥಳಕ್ಕೆ ಹೋಗಿ ತಲುಪೋ ತನಕಲೇ ಈ ವಿಡಿಯೋದಲ್ಲಿ ಹಾಕ್ತೀನಿ ಅಂತ. ಎಲ್ಲರೂ ಹೀಗೆ ನೋಡ್ತಾ ಇರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಮಾಡ್ಕೊಬಿಡಿ ಅಂತ ಹೇಳ್ತಾ, ಇದು ನನ್ನ ಪ್ರಾರಂಭದ ಜರ್ನಿ. ಇಲ್ಲಿಂದ ಸಕಲೇಶಪುರದಿಂದ ಡ್ರಾಪ್ ಕೇಳ್ಬೇಕು. ಈಗ ನಾನಿರೋದು ಸಕಲೇಶಪುರ ಬೈಪಾಸ್ ಅಲ್ಲಿ. ಯಾವಾರ ಇನ್ನ ಗಾಡಿಗಳು ಬರ್ತಿದ್ರೆ ಅಡ್ಡ ಹಾಕಂದೆ ಹೋಗ್ಬೇಕು. ಯಾವಾರ ಗಾಡಿ, ಲಾರಿ, ಬೈಕ್ಗಳು ಯಾವ ಸಿಗ್ತವೆ ಅದನ್ನ ಡ್ರಾಪ್ ಕೇಳ್ಕೊಂಡು ಧರ್ಮಸ್ಥಳ ತಲುಪನಂತೆ. ಬನ್ನಿ. ಈ ರೋಡಲ್ಲಿ ಹೆಚ್ಚು ಕಮ್ಮಿ ಬೈಕ್ಗಳು ಜಾಸ್ತಿ ಸಿಗಲ್ಲ, ಲಾರಿಗಳು ಇಲ್ಲ ಕಾರ್ಗಳನ್ನೇ ಅಡ್ಡ ಹಾಕೋಬೇಕು. ಈಗ ಒಂದು ಲಾರಿ ಬರ್ತೈತೆ ಅಣ್ಣ, ಮುಂದೆ ಸುಮ್ನೆ ನೋಡ್ಕೋದ ನಿಲ್ಸಲ್ಲ ಅಂತ ಗೊತ್ತಿತ್ತು. ಇವಾಗ ಒಂದು ಲಾರಿ ಬರ್ತಾ ಇದೆ, ಆ ಲಾರಿನ ಡ್ರಾಪ್ ಮುಂದೆ ಅಣ್ಣ ನಿಲ್ಲಿಸ್ತು. ಅಣ್ಣ ನಿಲ್ಸಿದ್ರು, ಇವಾಗ ಓಡ್ತಾ ಇದ್ದೀನಿ. ಇದು ಎಲ್ಲಿ ತನಕ ಹೋಗ್ತೀರ ಅಣ್ಣ? ಹಾ, ಎಲ್ಲೇ ನೀವು ಎಲ್ಲಿ ತನಕ ಹೋಗ್ತೀರಾ ಅಲ್ಲಿ ತನಕ ಹೋಗ್ಬಿಡಿ. ನಾನು ಧರ್ಮಸ್ಥಳ ಹೋಗ್ತಾ ಇದ್ದೀನಿ, ಮಂಗಳೂರು ಹೋಗ್ತೀರಾ ಅಲ್ಲಿಗೆ ಬಿಡಿ. ಥ್ಯಾಂಕ್ಸ್ ಅಣ್ಣ. ಅಣ್ಣ ಈಗ ಗಾಡಿ ನಿಲ್ಸಿದ್ರು, ಗಾಡಿಗೂ ಹೊತ್ತಾಯ್ತು. ಈಗ ಇವರು ಎಲ್ಲಿ ತನಕ ಬಿಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಿ ತನಕ ಬಿಟ್ಟಾದ್ಮೇಲೆ ಅಲ್ಲಿಂದ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ಬೇಕು. ಅಣ್ಣ ನಿಮ್ಮ ಹೆಸರು? ಹೆಸರು ನಾಮ ಓ ಪೇರು प्रेम कुमार। हाँ, इधर तमिलनाडु से आ गया। किधर लोड़ा? क्या क्या लोड़ा? हाँ, कन्नड़ नहीं आते है ना? अण्णुगे कन्नड़ बरಲ್ಲ. शिवकुमार. हाँ, इधर स्टाफ. ठीक है, ओके सर, थैंक्स सर. ಅಣ್ಣ ಥ್ಯಾಂಕ್ಸ್ ಅಣ್ಣ. ಅಣ್ಣವರು ನನ್ನ ಇಲ್ಲಿ ತನಕ ಬಿಟ್ಕೊಟ್ರು. ಇಲ್ಲಿಂದ ನಾನು ಮುಂದಕ್ಕೆ ಹೋಗ್ಬೇಕು. ಮುಂದಕ್ಕೆ ಹೇಗ್ ಹೋಗೋದು ಹೆಂಗೆ ಅಂತ ನೋಡೋಣಂತ. ಬೇರೆ ಯಾವ್ದಾರ ಗಾಡಿಗಳ ಅಡ್ಡ ಹಾಕೊಂಡು ಹೋಗೋಣ. ಇದು ಯಾವ ಊರು ಏನು ಅಂತ ನನಗೆ ಗೊತ್ತಿಲ್ಲ. ಇಲ್ಲಿಂದ ಬೇರೆ ಗಾಡಿಗಳನ್ನ ಅಡ್ಡ ಹಾಕೊಂಡು ಹೋಗ್ಬೇಕು. ಅಡ್ಡ ಹಾಕೊಂಡು ಹೋಗೋದಂತೆ. ಅವ್ರ ಅಣ್ಣವ್ರ ಹೆಸರು ಗೊತ್ತಾಗ್ಲಿಲ್ಲ, ಏನೋ ಹೇಳಿದ್ರು ಅಂತ ಹೆಸರು ನನಗೆ ಅಲ್ಲೇ ಅರ್ಥ ಆಗ್ಲಿಲ್ಲ. ತೊಂದ್ರೆ ಏನಿಲ್ಲ, ಇಲ್ಲಿಂದ ಬೇರೆ ಗಾಡಿಗಳನ್ನ ಅಡ್ಡ ಹಾಕಂದೆ ಇನ್ನ ಮುಂದಕ್ಕೆ ಹೋಗೋಣಂತೆ. ಇಲ್ಲಿಂದ ಯಾವ ಗಾಡಿಗಳು ಬರ್ತವೆ ನೋಡೋಣ. ಇಲ್ಲೇ ನಿಂತ್ಕೊಂಡು ಡ್ರಾಪ್ ಕೇಳೋಣ. ಇಲ್ಲಿಂದ ಧರ್ಮಸ್ಥಳ ಹೆಚ್ಚು ಕಮ್ಮಿ ಇನ್ನೂ ಒಂದು 50-60 ಕಿಲೋಮೀಟರ್ ಇರ್ಬೋದೇನೋ, ಅದು ಪ್ರೆಸೆಂಟ್ ಆಗಿ ಗೊತ್ತಿಲ್ಲ. ಏನಕ್ಕೆ ಅಂದ್ರೆ ಮ್ಯಾಪ್ ಯೂಸ್ ಮಾಡ್ತಾ ಇಲ್ಲ, ಮೊಬೈಲ್ನ ಫ್ಲೈಟ್ ಮೋಡಿಗೆ ಹಾಕಿದ್ದೀನಿ. ಅದರಿಂದಾಗಿ ಮ್ಯಾಪ್ ತೆಗೆದು ನೋಡಕ್ಕೂ ಗೊತ್ತಿಲ್ಲ, ನೋಡಲ್ಲ. ಬನ್ನಿ, ಇನ್ನ ಎಷ್ಟು ಕಿಲೋಮೀಟರ್ ಆಗ್ಬಹುದು, ಯಾವ್ದಾರ ಗಾಡಿಗಳು ನಿಲ್ಲಿಸ್ತಾರ. ಅಣ್ಣ ಸರ್ ಕಾರ್ನ ನಿಲ್ಸಿದ್ರು, ಫಸ್ಟ್ ಟೈಮ್ ಕಾರ್ ಅಡ್ಡ ಹಾಕಿದ್ರು. ಅಣ್ಣ ಎಲ್ಲಿ ತನಕ ಹೋಗ್ತೀರಾ? ನಾನು ಧರ್ಮಸ್ಥಳ.
ನಾನು ಅಲ್ಲಿಗೆ ಅಲ್ಲಿ ತನಕ ಬಿಟ್ಕೊಡ್ತೀರಾ? ಸರ್ ಬಂದು ಧರ್ಮಸ್ಥಳ ಹೋಗ್ತಾವ್ರ, ಅಲ್ಲಿ ತನಕ ಬಿಟ್ಕೊಡ್ತಾರೆ. ಸರ್ ನಿಮ್ಮ ಹೆಸರು? ಅಖಿಲೇಶ್. ಅಖಿಲೇಶ್. ಊರು ಅಣ್ಣ? ಊರು ಬೆಳ್ತಂಗಡಿ. ನಾನು ಇಲ್ಲಿ ತನಕ ಒಂದು ಲಾರಿಲ್ ಬಂದೆ, ಇವರು ಒಂದ 2 ಅವರ್ ಸ್ಟಾಪ್ ಮಾಡ್ತೀನಿ ಆಮೇಲೆ ಹೋಗ್ತೀನಿ ಅಂದ್ರು. ಅದಕ್ಕೆ ಬಂದು ನಿಮ್ದೇ ಫಸ್ಟ್ ಡ್ರಾಪ್ ಕೇಳಿದೆ, ನೀವೇ ನಿಲ್ಸಿ. ಇನ್ನೊಂದೇನು ಅಂದ್ರೆ ಕಾರ್ನವರು ನಾನು ನಿಲ್ಸಲ್ಲ ಅಂತ, ಯಾರು ಅಷ್ಟೊಂದು ನಿಲ್ಸಲ್ಲ ಅಣ್ಣ. ನಮ್ದು ಸರ್ ನಮ್ಮ ಊರು ಹಾಸನ್ನು. ಹಿಂಗೆ ಮಾಮೂಲಿ ಕಂಟೆಂಟ್ ಜರ್ನಿ ವಿಡಿಯೋಗಳು ಮಾಡ್ತಾ ಇರ್ತಾರೆ. ಮನು ಕನ್ನಡ ಟ್ರಾವೆಲರ್ ಅಂತ ಇದೆ. ಮೈಸೂರೆಲ್ಲ ಹೋಗಿದ್ದೀರಾ? ಮೈಸೂರೆಲ್ಲ ಅಷ್ಟೊಂದು ಹೋಗಿಲ್ಲ ಸರ್. ಬೈಕಲ್ಲೆಲ್ಲ ಹೋಗ್ತೀರಾ? ಬೈಕಲ್ಲಿ ಏನಿಲ್ಲ, ಮಾಮೂಲಿ ಜರ್ನಿ ಅಂತ. ನೀವು ನೋಡಿರೋದು ಡೌಟೇ ಅನ್ಕಂತೀನಿ, ಅಂತ ಏನು ಹೆಸರೇನ್ ಆಗಿಲ್ಲ. ಆಮೇಲೆ ಟ್ರೈನ್ ಜರ್ನಿ ಬಂದು ಮಳೆ ಟೈಮಲ್ಲಿ ಚಂದ ಅನ್ಸುತ್ತೆ. ಇವಾಗೆಲ್ಲ ರೋಡ್ ಚೆನ್ನಾಯ್ತಲ್ವ ಸರ್? ಸ್ಟಾರ್ಟಿಂಗ್ ಈಗ ಒಂದು 5 years ಹಿಂದೆ ಇನ್ನೇನು ಪಾದಯಾತ್ರೆಗಳು ಸ್ಟಾರ್ಟ್ ಆಗ್ತಾರೆ ಅನ್ಸುತ್ತೆ. ಇನ್ನೇನು ಶಿವರಾತ್ರಿ ಇದೆ ಅಲ್ಲ, ಅಲ್ಲಿ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿರ್ತಾರೆ ಅನ್ಸುತ್ತೆ. ಅಲ್ಲಿಂದ ಬರಕ್ಕೆ ಟೈಮ್ ಇರುತ್ತಲ್ಲ. ಈಗ ಧರ್ಮಸ್ಥಳ ಹೋಗೋ ಜರ್ನಿಲಿ ಸರ್ ಜೊತೆ ಇಲ್ಲೇ ಪಕ್ಕದಲ್ಲಿರೋ ತೂಗು ಸೇತುವೆ, ಹೀಗೆ ಹೋಗೋ ಜಾರಿಲಿ ತೂಗು ಸೇತುವೆ ಇದೆ ಅಂದ್ರು. ಹಾಗೆ ನೋಡ್ಕೊಂಡು ಹೋಗೋಣ ಅಂತಲೂ ಅಂದ್ರು. ಈಗ ಅವ್ರ ಜೊತೆ ಹೋಗಿ ಈ ತೂಗು ಸೇತುವೆನ ನೋಡ್ಕೊಂಡು ನಿಮ್ಗೂ ತೋರಿಸ್ತೀನಿ, ಬನ್ನಿ. ಸರ್ ಜೊತೆ ಈಗ ನಾನು ತೂಗು ಸೇತುವೆ ಮೇಲೆ ಬರ್ತಾ ಇದ್ದೀನಿ. ಇದು ಯಾವ ಹೊಳೆ ಅಂತ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ನಾನು ನೇತ್ರಾವತಿ ಹೊಳೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ. ಈ ಜರ್ನಿಲಿ ಹೊಸ ಜನಗಳ ಪರಿಚಯ ಆಯ್ತು. ಅವರು ಹೋಗೋ ದಾರಿಲಿ ತೂಗು ಸೇತುವೆ ಇದೆ, ನೋಡ್ಕೊ ಹೋಗೋಣ ಅಂತಲೂ ಹೇಳಿದ್ರು. ತೂಗು ಸೇತುವೆನ ಚೆನ್ನಾಗಿ ಇದೆ, ಏನೋ ತುಂಬಾ ಖುಷಿ ಆಗ್ತೈತೆ. ಟ್ರಾವೆಲ್ ಅನ್ನೋದು ಒಂದು ಸುಮ್ಮನೆ ಪದ ಅಂತೂ ಅಲ್ವಾ. ಹೊಸಬರ ಪರಿಚಯ, ಅವ್ರ ಜೊತೆ ಒಡನಾಟ, ಏನೇನೋ ಇನ್ನು ಸುಮಾರಿಷ್ಟು ನಡೆಯುತ್ತೆ. ಇದೆಲ್ಲ ಮಳೆ ಟೈಮಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತಲ್ವ ಸರ್? ಫುಲ್ ನೀರು ಹರಿತಾ ಇರುತ್ತಲ್ಲ ನೀರು, ಹೆಚ್ಚು ಕಮ್ಮಿ ಆ ಲೆವೆಲ್ ಬಂದಿರುತ್ತೆ ಸರ್, ಪಿಲ್ಲರ್ ಲೆವೆಲ್. ನೀರು ಫುಲ್ ಕ್ಲಿಯರ್ ಇದೆ ಅಲ್ವಾ ಸರ್? ಈಗ ತೂಗು ಸೇತುವೆನ ನೋಡಿದ್ದಾತು, ಇನ್ನ ಮುಂದೆ ಓದ್ತಾ ಜರ್ನಿಲಿ ನಿಮ್ ಜೊತೆ ಸಿಗ್ತೀನಂತೆ. ಮಳೆಗಾಲದಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನೀರ್ ಕಮ್ಮಿ ಆಗಿತ್ತು, ಮಳೆ ಟೈಮಲ್ಲಿ ನೀರ್ ಜಾಸ್ತಿ ಇರುತ್ತೆ, ನೋಡಕ್ಕೂ ಚೆನ್ನಾಗೂ ಇರುತ್ತೆ. ಆದ್ರೂ ಈ ಸರ್ ಬಂದು ನನಗೆ ಇಷ್ಟೊಂದ ಹೆಲ್ಪ್ ಮಾಡ್ತಾವ್ರಲ್ಲ, ಬಾ ನೋಡ್ಕೊ ಹೋಗುವಂತೆ, ಹೆಂಗಿದ್ರು ಓದ್ತಾ ಇದೀವಿ, ನನಗೂ ಟೈಮ್ ಐತೆ, ನೀನು ನೋಡು, ನಿಂಗೂ ಒಂದು ಕಂಟೆಂಟ್ ಆಗುತ್ತೆ. ಇಂಥವ್ರು ಸಿಗ್ಬೇಕು ನಮ್ಮ ಜೀವನದಲ್ಲಿ ಎಲ್ಲರಿಗೂ. ಸರ್ ಇಷ್ಟೊಂದು ಹೆಲ್ಪ್ ಮಾಡ್ತಾರೆ. ಹೋಗೋ ದಾರಿಲಿ ಐತೆ, ಬಾರಪ್ಪ ನೋಡ್ಕೊ ಹೋಗೋಣ, ಅದು ಚೆನ್ನಾಗಿದೆ, ನಂಗೂ ಟೈಮ್ ಐತೆ, ನೀನು ಟೈಮ್ ಇದ್ರೆ ನೋಡಂಬ. ಎಲ್ಲಾರ್ಗು ಇಂಥ ಮನ್ಸು ಬರಲ್ಲ, ಎಲ್ಲೋ ರೇರು, ಒಬ್ಬೊಬ್ರಿಗೆ ಮಾತ್ರ. ಹೀಗೆ ನಮ್ಮ ಪಯಣ ಸಾಗ್ತಾ ಇದೆ. ನನ್ನ ಜರ್ನಿ ಇರೋದು, ನಂದು ಡಾಕ್ಯುಮೆಂಟ್ರಿ ಮಾಡೋ ತನಕಲ್ಲೂ ನನ್ನ ಜರ್ನಿ ಹಿಂಗೆ ಇರುತ್ತೆ. ಡಾಕ್ಯುಮೆಂಟ್ರಿ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತೀನಂತೆ ಧರ್ಮಸ್ಥಳಕ್ಕೆ ಹೋದ್ಮೇಲೆ, ಯಾವ ರೀತಿ ಏನು ಹೆಂಗೆ ಅಂತ. ಮೊದಲನೇ ಪಯಣದಲ್ಲೇ ನಾನು ಸಕ್ಸಸ್ ಕಂಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ನನಗೆ ಇಂಥವ್ರೇ ಸಿಕ್ಕಿದ್ರು. ಇಂಥವ್ರು ಅನ್ನೋದಕ್ಕಿಂತ ತುಂಬಾ ಸಪೋರ್ಟ್ ಮಾಡೋ ಜನಗಳೇ ಸಿಕ್ಕಿದ್ರು. ಪ್ರತಿಯೊಂದು ಆ ಲಾರಿಯವರು ಹಂಗೆ ಸಪೋರ್ಟ್ ಮಾಡಿದ್ರು, ನಿಲ್ಲಿಸಿ ಸುಮಾರು ದೂರ ಕರ್ಕೊಬಂದು ರೋಡ್ ದಾಟಿ ಫಸ್ಟ್ನೇ ಡ್ರಾಪ್ ಕೇಳಿಸಿದಂಗೆ ಸರ್ ಸಿಕ್ಕಿದ್ರು. ಸರ್ರು ನಿಲ್ಲಿಸಿ ಇಲ್ಲಿ ತನಕ ಕರ್ಕೊಬಂದ್ರು. ಅವರು ಸರ್ ಬಂದು ನನ್ನ ಧರ್ಮಸ್ಥಳ ತನಕ ಬಿಡ್ತಾರೆ. ಈ ಜರ್ನಿ ಯಾಕೋ ನನಗೆ ತುಂಬಾ ನೆನಪು ಉಳಿಯೋ ರೀತಿ ಕಾಣಿಸುತ್ತೆ. ಆದ್ರೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀನಿ. ಜೀವನದಲ್ಲಿ ರಿಸ್ಕ್ ಅನ್ನೋದು ತಗೊಳ್ಲೇಬೇಕಂತ, ಕಷ್ಟಪಡ್ಲಿಲ್ಲ ಅಂದ್ರೆ ಸುಖ ಯಾವತ್ತೂ ಸಿಗಲ್ವಂತ. ಈ ಕನ್ಸುಗಳೇ ಹಂಗೆ ರಾತ್ರೋರಾತ್ರಿ ಬಂದು ಹೋಗುತ್ತೆ. ಆದ್ರೆ ನಮ್ಮ ಜೀವನದಲ್ಲಿ ಹಂಗಾಗಲ್ಲ. ನಾವು ಕಷ್ಟಪಟ್ರೆ ಆ ಕನ್ಸು ಥರ ಸಾಧಿಸೋಕ್ಕಾಗೋದು.
ಕನ್ಸು ನಂಗೂ ಬೀಳುತ್ತೆ ಸುಮಾರು ದಿನ ಸರಿ. ಯಾವ ರೀತಿ ಅಂದ್ರೆ ನಿನ್ ಕೈಲಿ ಆಗಲ್ಲ, ನೀ ಸೋಲ್ತೀಯ, ನಿನ್ ಕೈಲಿ ಆಗದೇ ಇಲ್ಲ ಅನ್ನೋ ರೀತಿ. ಆದ್ರೆ ಆ ಕನ್ಸಿಗೂ ಉಲ್ಟಾ ಹೊಡಿಬೇಕು ಅನ್ನೋದಕ್ಕೋಸ್ಕರ ನಾನು ಈ ಜರ್ನಿ ಶುರು ಮಾಡಿದ್ದೀನಿ. ಗೆಲ್ಬೇಕು. ನನ್ ಕೈಲಿ ಆಗಲ್ಲ, ನಾ ಸೋಲ್ತೀನಿ ಅಂತ ಅನ್ಸುತ್ತೆ ನನಗೂ ಡೈಲಿ. ಆದ್ರೆ ನನಗೆ ಸೋಲಕ್ ಇಷ್ಟ ಇಲ್ಲ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ನಮ್ ಕಿತ್ತಡಿ ಕಿರಣ್ ಅವರು ಒಂದ್ ಮಾತು ಹೇಳ್ತಾರಲ್ಲ, ಭಯವೇಕೆ ಏನಾಗಬಹುದು, ಸಾವಿಗಿಂತ ಮುಗಿಲಾದಿದ್ದು ಇನ್ನೇನಾಗಬಹುದು. ಅದೇ ರೀತಿ ಒಂದು ರಿಸ್ಕ್ ತಗೋಣ ಅಂತ ಓದ್ತಾ ಇದ್ದೀನಿ. ರಿಸ್ಕು ಈ ವಿಡಿಯೋದಲ್ಲ, ಮುಂದೆ ನಿಮಗೆ ಏನು ರಿಸ್ಕು ಪ್ರಾರಂಭ ಅಂತ್ಯ ಆಗೋ ವರ್ಷದೊಳಗೆ ಅದ್ರ ಬಗ್ಗೆ ನಿಮಗೆ ಫುಲ್ ಮಾಹಿತಿ ಕೊಡ್ತೀನಂತ. ಈಗ ಈ ವಿಡಿಯೋನ ಹಿಂಗೆ ನೋಡ್ತೀರಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದ್ರೆ ಬೇರೆ ವಿಡಿಯೋಕ್ಕೆ ಹೋಗಿ ಅಂತ ಕೇಳ್ತಾ, ಹಾಗೆ ಲೈಕ್ ಮಾಡಿ. ಅಲ್ಲಿ ನಿಮಗೆ ಕಾಣಿಸ್ತೈತೆ ಇಲ್ವೋ ಗೊತ್ತಿಲ್ಲ, ಅಲ್ಲೆಲ್ಲ ನಮಗೆ ಕಾಣಿಸ್ತೈತೆ ಫಿಶ್ ಎಲ್ಲ ನೆಗಿತಾ ಇದಾವೆ. ಆದ್ರೆ ಅಲ್ಲಿ ತನಕ ನಮ್ದು ಝೂಮ್ ಹೋಗಲ್ಲ, ನಿಮಗೆ ಕಾಣೋದು ಇಲ್ಲ. ಒಟ್ಟು ಇಷ್ಟ ತನಕ ಅದನ್ನೇ ನೋಡ್ತಾ ಇದೀವಿ. ಅಲ್ಲೆಲ್ಲ ಫಿಶ್ ಎಷ್ಟೊಂದು ಹೈಟಾಗಿ ಆಡ್ತಾವೆ ಅಂದ್ರೆ ತುಂಬಾ ಚೆನ್ನಾಗಿ ಆಡ್ತಾವೆ. ಆದ್ರೆ ಅಲ್ಲೆಲ್ಲ ಫಿಶಿಂಗ್ ಮಾಡ್ತಾರೋ ಇಲ್ವೋ ಏನು ಗೊತ್ತಿಲ್ಲ. ಸರಿ, ಮುಂದೆ ಓದ್ತಾ ಜರ್ನಿಲಿ ಸಿಗ್ತೀನಿ. ಅದೇನಾರ ದೂರ ಆಗದ್ದಾದ್ರೆ ನನ್ನ ಇಲ್ಲೇ ಬಿಟ್ಟಿದ್ರೆ ಅನ್ಕೊಂಡು. ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲೇ ಇದೆ, ಬಿಲ್ಡಿಂಗ್ ಕಾಣುತ್ತಲ್ಲ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್ ಇರೋದಲ್ಲೇ. ಸರ್, ಇಲ್ಲೇ ಇಲ್ಲಿಂದ ಈ ದಾರಿನಲ್ಲಿ ಹೋದ್ರೆ ಇದು ಟೆಂಪಲ್ ಕಡೆಗೂ ಹೋಗ್ಬೋದು. ಆನೆ ಎಲ್ಲ ಕಟ್ಟಿರ್ತಾರಲ್ಲ, ಈ ದಾರಿಲಿ ಹೋದ್ರೆ ಇನ್ನೇನು ಇದೆ ಅಲ್ವಾ ಟೆಂಪಲ್? ಟೆಂಪಲ್ ಈ ದಾರಿನಲ್ಲಿ ಹೋಗ್ಬೋದು. ಇಲ್ಲೇ ಮೇನ್ ಧರ್ಮಸ್ಥಳ ಸರ್ಕಲ್. ಸರ್, ಲಿಂಕ್ ಕಳಿಸ್ತೇನೆ. ಇಲ್ಲಿ ತನಕ ಬಿಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸರ್. ನಂಬರ್ ಸರ್ 9. ನಿಮ್ಮ ಹೆಸರು? ಮನು ಸರ್. ಬಂತ 741. 741. ಹೌದು ಸರ್. ಆಯ್ತು ಸರ್. ಇಲ್ಲಿ ತನಕ ಹೆಲ್ಪ್ ಮಾಡಿ ಬಿಟ್ಕೊಟ್ರೆ ಥ್ಯಾಂಕ್ಸ್ ಸರ್. ಲಗೇಜ್ ಇಷ್ಟ. ಓಕೆ ಸರ್. ಮತ್ತೊಂದ್ಸರಿ ಸಿಗೋಣ. ಸರಿ, ಆಯ್ತು, ಬಾಯ್ ಸರ್. ಈಗ ಧರ್ಮಸ್ಥಳಕ್ಕೆ ಬಂದು ಇಳಿದೆ. ಅಖಿಲೇಶ್ ಸರ್ ನನ್ನನ್ನ ಇಲ್ಲಿ ತನಕ ಬಿಟ್ಕೊಟ್ರು. ಅವರು ಇನ್ನೂ ಹಿಂದೆನೆ ಹೋಗ್ಬೇಕಿತ್ತು, ಆ ರೋಡಲ್ಲೇ ಇನ್ನೂ ಹಿಂದೆ 1 ಕಿಲೋಮೀಟರ್ ಹಿಂದೆನೆ ಸರ್ಕಲ್ ತನಕಲ್ಲೇ ಬಿಟ್ಕೊಡ್ತೀನಿ ಅಂತಂದು ಇಲ್ಲಿ ತನಕ ಬಿಟ್ಕೊಟ್ರು. ಪ್ರೆಸೆಂಟ್ ನಾನು ಇವಾಗ ಸೇಫ್ ಆಗಿ ಧರ್ಮಸ್ಥಳಕ್ಕೆ ತಲುಪ್ತೆ. ಹೆಚ್ಚು ಕಮ್ಮಿ ಸುಮಾರು ಈಗ ಟೈಮ್ ಬಂದು 2 ಗಂಟೆ 10 ಆಯ್ತಾ. ಅಂದ್ರೆ ಹೆಚ್ಚು ಕಮ್ಮಿ ನಾನು 10 ಗಂಟೆಗೆ ಹೊರಟೆ, ಈಗ 1:59 ಆಯ್ತೆ. ಆರಾಮಾಗಿ ಬೇಗನೆ ಬಂದು ರೀಚ್ ಆಗಿದ್ದೀನಿ ನಾನು ಅನ್ಕೊಂಡಿದ್ ಮಟ್ಟಿಗೆ. ಸುಮಾರು ನನಗೆ ಹಾಸನಿಂದ ಸಕಲೇಶ್ಪುರ ತನಕ ಸುಮಾರು ಡ್ರಾಪ್ ಬೈಕಲ್ಲೇ ಕೇಳಿದೆ. ಅಲ್ಲಿಂದ ಒಂದು ಲಾರಿ ಸಿಕ್ತು, ಲಾರಿಯಿಂದ ಬಂದು ಕಾರೇ ಅಲ್ಲಿಂದ ಡೈರೆಕ್ಟ್ ಕಾರಲ್ಲೇ ಬಿಟ್ಕೊಟ್ರು ಇಲ್ಲಿ ತನಕ. ಅದೆಲ್ಲ ನೀವು ನೋಡಿದ್ದೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಇನ್ನೂ ತುಂಬಾ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಹಾಗೆ ಮುಂದೆ ಇದೇ ರೀತಿ ಕಂಟೆಂಟ್ ಬೇಕು, ವಿಷಯಗಳು ನನ್ನ ಜರ್ನಿ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಂತೆ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.